ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬಿಜೆಪಿನಲ್ಲಿ ಎಲ್ಲೋ ಒಂದ್ ಕಡೆ ಡಿಸೆಂಬರ್ ಕ್ರಾಂತಿ ಪ್ರಾರಂಭ ಆಗಿದೆಯಾ ಅಂತೇಳಿ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಹಜ ಆಗೋಯ್ತು ಈ ನವೆಂಬರ್ ಕ್ರಾಂತಿ, ಸಂಕ್ರಾಂತಿ ಕ್ರಾಂತಿ ಇದೆಲ್ಲ ಸಹಜ ಆಯ್ತು. ಬಟ್ ಬಿಜೆಪಿನಲ್ಲೂ ಕೂಡ ಇದು ಅನ್ವಯಿಸ್ತಾ ಇದೆ ಅಂತ ಹೇಳಿ ಸರ್. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಇದೀಗ ಪ್ರಾರಂಭವಾಗಿರೋದು. ಜೊತೆಯಲ್ಲಿ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ರಾಜ್ಯದಲ್ಲಿ BY ವಿಜೇಂದ್ರ ಅವರು ಎಲ್ಲ ಒಂದ್ ಕಡೆ ಬದಲಾವಣೆ ಆಗ್ಬಿಡುತ್ತಾ ಅಂತ ಹೇಳಿ. ಸೊ ಆ ಒಂದು ರೇಸ್ ನಲ್ಲಿ ಈಗಾಗಲೇ ಸಾಕಷ್ಟು ಜನ ಇರುವಂತದ್ದು ಸರ್. ನಿಮ್ಮೆಲ್ಲರೂ ಈಗಾಗಲೇ ಗೊತ್ತಿರುತ್ತೆ, BY ವಿಜೇಂದ್ರ ಅವರು ಎರಡನೇ ಅವಧಿಗೆ ಎಲ್ಲ ಒಂದ್ ಕಡೆ ಆಗ್ಬಿಡ್ತಾರೆ, ಅವರೇ ಮುಂದುವರಿತಾರೆ. ಅಥವಾ ವಿ ಸೋಮಣ್ಣ ಅವರು ಅಥವಾ ಅರವಿಂದ್ ಬೆಲ್ಲದವರು MLA ಅವರು, ಜೊತೆಯಲ್ಲಿ ಸುನಿಲ್ ಕುಮಾರ್ ಅವರು ಮಾಜಿ ಸಚಿವರು ಕೂಡ ಹೌದು. ಸೊ ಎಲ್ಲ ಒಂದ್ ಕಡೆ ಇವರೆಲ್ಲರೂ ಕೂಡ ರೇಸ್ ನಲ್ಲಿ ಇರುವಂತದ್ದು. ಜೊತೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡ್ತಾರಾ ಅಂತ ಹೇಳಿ ಸರ್. ನೋಡಿ, ಈಗಾಗಲೇ BJPಯನ್ನ ಸರ್ವೋಚ್ಚ ನ್ಯಾಯಾಲಯರು ಅಲ್ಲಿ ಒಂದು ರೀತಿಯಲ್ಲಿ ಅಳೆದು ತೂಗಿ ಯಾವ್ಯಾವ ರಾಜ್ಯಗಳು, ನಮ್ಮದು ಕರ್ನಾಟಕ ಒಂದೇ ಅಲ್ಲ, ಹಲವಾರು ರಾಜ್ಯಗಳಲ್ಲಿ ಈ ಅಧ್ಯಕ್ಷರ ಅವಧಿ ಮುಗಿದಿದೆ. ಹೊಸ ಅಧ್ಯಕ್ಷರನ್ನ, ರಾಜ್ಯಾಧ್ಯಕ್ಷರನ್ನ ನೇಮಿಸಬೇಕಾದಾಗ ಅವರ ಮಾನದಂಡಗಳು ಹಾಗೂ ಅವರ ಸಾಮರ್ಥ್ಯ, ಸಂಪನ್ಮೂಲ ಕ್ರೋಢೀಕರಣ ಮತ್ತು ಸಂಘಟನೆ ಸಾಕಷ್ಟು ಬೇಕಾಗತ್ತೆ. ನೀವು ಇಡೀ ಭಾರತದಲ್ಲಿ ನೋಡ್ಕೊಂಬಂದ್ರೆ BJPಯಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ BJP ಇದೆ. ಇವಾಗ ನೀವು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂತಂದರೆ, ಈಗ ಪಂಚರಾಜ್ಯಗಳ ಚುನಾವಣೆ ನಡೆಯುತ್ತೆ. ಪಂಚರಾಜ್ಯಗಳ ಚುನಾವಣೆ ಸಂದರ್ಭಗಳಲ್ಲಿ ಜೇನುಗೂಡಿಗೆ ಕಲ್ಲೊಡೆಯಕ್ಕೆ ಹೋಗಲ್ಲ. ನಮಗಿರೋ ಮಾಹಿತಿ ಪ್ರಕಾರ ನಾವು ಕರ್ನಾಟಕವನ್ನು ಕೇಂದ್ರೀಕರಿಸಿಕೊಂಡು ನಾವು ಹೋಗೋದಾದರೆ, ವಿಜಯೇಂದ್ರ ಅವರು ಅಧಿಕಾರ ವಹಿಸ್ಕೊಂಡಾಗ ಇದ್ದಂತಹ ಹುಮ್ಮಸ್ಸು ಮತ್ತು ಅಲ್ಲಿದ್ದಂತಹ ಒಂದು ವಾತಾವರಣ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಇಲ್ಲ ಅಂತಂದ್ರೂ ಕೂಡ ಕೇಂದ್ರ ವರಿಷ್ಠರು ಅದರ ಬಗ್ಗೆ ಅಷ್ಟಾಗಿ ಅವರು ಚಿಂತೆಗೊಳ್ಳಲ್ಲ, ಗಮನ ಕೊಡ್ತಾ ಇಲ್ವಾ ಸರ್? ಗಮನ ಕೊಡಲ್ಲ ಅಂತಲ್ಲ, ಆದರೆ ಆದಷ್ಟು ಈಗ ಯಾವುದೇ ಚುನಾವಣೆ ಇಲ್ಲ, ನೀವು ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಮಾಡಿದ್ರೆ ಏನೋ ಒಂದು ಬದಲಾವಣೆ ಆಗೋಗುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ. ಮತ್ತು ವಿಜಯೇಂದ್ರ ಅವರು ಕೂಡ ಇನ್ನ ನವೆಂಬರ್ ಬರೋ ತನಕ ಅವರು ಅಧಿಕಾರ ಅವಧಿ ಇದೆ. ಆ ಕಾರಣವಾಗಿ ಈಗಲೇ ಬದಲಾವಣೆ ಆಗೋಗುತ್ತೆ ಅನ್ನೋದು ಆಗಲ್ಲ. ಬದಲಾವಣೆ ಅನಿವಾರ್ಯತೆ ಏನ್ ಬಿಜೆಪಿಗೆ ಹೈಕಮಾಂಡ್ ಏನ್ ಇಲ್ಲ ರಾಜ್ಯದಲ್ಲಿ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಚುನಾವಣೆ ಇನ್ನು 2028 ಆಮೇಲೆ ನೋಡ್ಕೊಳ್ಳೋಣ ಬಿಡ್ರಿ ಅನ್ನೋ ಆ ರೀತಿಯ ದಾಟಿನಲ್ಲಿ ಇದಾರೆ ಸರ್. ಅಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಲ್ಲ, ನೀವು ಚುನಾವಣೆ ಇನ್ನ 2.5 ವರ್ಷ ಅಂತ ಹೇಳಿದ್ರು. ಇಲ್ಲ, ಈ ಸರ್ಕಾರ, ರಾಜ್ಯ ಸರ್ಕಾರ ಅವಧಿ ಇವಾಗ 2.5 ವರ್ಷ ಮುಗ್ದಿದೆ, 1 ತಿಂಗಳು ಮುಗಿದೋಯ್ತು. ಅವಾಗಲೇ 2.5 ವರ್ಷ ಅಂತಂದ್ರೆ ಆಗ್ಲೇ 31 ತಿಂಗಳು ಮುಗೀತು. ಈಗಾಗಲೇ ಏನು ಕಾಂಗ್ರೆಸ್ ನಲ್ಲಿ ನಡೆತಕ್ಕಂತ ಒಂದು ಅಗ್ಗಜಗ್ಗಾಟದ ನಡುವೆ BJPದು ಮೊನ್ನೆಯಿಂದ ಅದು ಚಾಲ್ತಿ ಪಡ್ತಿದೆ. ಹಾಗಾಗಿ ಏನಂದ್ರೆ, ದೆಹಲಿಯಲ್ಲಿ ನೀವು ಎಷ್ಟೇ ದಂಡಯಾತ್ರೆ ಹೊಡೆದ್ರು ಕೂಡ BJPಯಲ್ಲಿ ಒಂದು ಶಿಸ್ತಿದೆ. ಆ ಶಿಸ್ತು ಅಂತಂದ್ರೆ, ಇವಾಗ ನಮ್ಮ ರಾಜ್ಯದಲ್ಲಿ ಇಲ್ದಿದ್ರೆ ಪರವಾಗಿಲ್ಲ, ಕೇಂದ್ರದಲ್ಲಿ ಒಂದು ಶಿಸ್ತು ಸಮಿತಿ ಇದೆ. ಆ ಶಿಸ್ತು ಸಮಿತಿ ಮುಂದೆ ಹೋಗಿ ಸ್ಕ್ರೀನಿಂಗ್ ಆಗತ್ತೆ ಎಲ್ಲ. ನೀವು ಯಾರು ಮಾಡ್ಬೋದು. ಇವಾಗ ನೀವು ವಿಜಯೇಂದ್ರನ್ ಬಿಟ್ರೆ ಇನ್ನು ಯಾರಿದಾರೆ ಅಲ್ಲಿ? ನೀವು ಪಕ್ಷವನ್ನ ಮುನ್ನಡೆಸೋದಕ್ಕೆ, ಸಾರಥ್ಯಕ್ಕೆ ನಿಮ್ಗೆ ಕೇವಲ ಒಂದು ಮಾತು ಬಂದ್ಬಿಟ್ರೆ ಆಗಲ್ಲ, ಸಾಲೋದಿಲ್ಲ. ಮಾತನಾಡೋದು ಒಂದು ಕಲೆ ಆಗುತ್ತೆ. ಮತ್ತೆ ಈ ರೆಬೆಲ್ಸ್ ಟೀಮ್ ಹೋಗಿ ದೆಹಲಿನಲ್ಲಿ ಹೋಗಿ ಬಿಟ್ಟಿದಾರಲ್ಲ ಸರ್, ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ, ಕುಮಾರ್ ಬಂಗಾರಪ್ಪ ಅವರು ಸೇರಿ, BP ಹರೀಶ್, ಸಾಕಷ್ಟು ಜನ ಅಲ್ಲಿ ರೆಬೆಲ್ಸ್ ಟೀಮ್ ಅಲ್ಲಿ ಬಿಟ್ಟಿದ್ದಾರೆ. ಖಂಡಿತ ಇಲ್ಲಿ ಇವ್ರನ್ನ ಕೂಡ ಭೇಟಿ ಮಾಡೋದಕ್ಕೆ ತುಂಬಾ ಹರಸಾಹಸ ಪಟ್ರು. ಎಲ್ಲ ಒಂದ್ ಕಡೆ ಮುಖಭಂಗ ಆಯ್ತಾ ಅಂತ ಹೇಳಿ. ಯಾಕಂದ್ರೆ ಇವ್ರನ್ನ ಅಮಿತ್ ಶಾ ಅವ್ರನ್ನ ಭೇಟಿ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಬಟ್ ಲಾಸ್ಟ್ ಟೈಮ್ ಸರ್ ವಿಜೇಂದ್ರ ಅವ್ರು ಹೋಗಿದ ತಕ್ಷಣ ಭೇಟಿ ಮಾಡ್ಕೊಂಡ್ ಬಂದ್ರು. ಇದೆಲ್ಲ ಏನ್ ಸೂಚಿಸುತ್ತೆ ಸರ್ ಇದು? ನೋಡಿ, ಅದನ್ನೇ ಹೇಳ್ತಾ ಇರೋದು. ನಾವು ಯಾವುದೇ ಒಂದು ಪಕ್ಷದ ಒಂದು ರಾಜ್ಯಾಧ್ಯಕ್ಷ ಅಂತಂದ್ಮೇಲೆ ಅವ್ರನ್ನ ಜನ ತುಂಬಾ ಹತ್ತಿರದಿಂದ ನೋಡ್ತಾ ಇರ್ತಾರೆ. ಅವರ ಮಾತು, ಅವರ ನಡೆ ಮತ್ತೆ ಅವರ ಗುಣಗಳನ್ನ ತುಂಬಾ ಅರ್ಥ ಮಾಡ್ಕೊಂತಾರೆ. ಆಮೇಲೆ ನೀವು ಅಧ್ಯಕ್ಷರ ನೇಮಿಸಿದ ತಕ್ಷಣ ಸುಮ್ಮನೆ ಕಚೇರಿಯಲ್ಲಿ ಕೂತ್ಕೊಳಕ್ ಆಗಲ್ಲ. ನೀವು ಪಕ್ಷ ಸಂಘಟನೆ ಮಾಡಬೇಕು, ಎಲ್ಲಾರ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು. ನಮ್ಮ ಪಕ್ಷ ಅಧಿಕಾರಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಚುನಾವಣೆ ಆಕ್ಟಿವ್ ಆಗಿರ್ಬೇಕಾಗುತ್ತೆ ಸರ್. ಇವ್ರದ್ದು ಆರೋಪ ಏನಂದ್ರೆ, ಈ ರೆಬೆಲ್ಸ್ ಟೀಮ್ ಆರೋಪ ಏನಂದ್ರೆ, ವಿಜೇಂದ್ರ ಅವರು ಸಮರ್ಥವಾಗಿ ಅಧ್ಯಕ್ಷ ಸ್ಥಾನವನ್ನ ನಿಭಾಯಿಸ್ತಾ ಇಲ್ಲ, ಕಾಂಗ್ರೆಸ್ನ ಲೋಪದೋಷಗಳು, ಹಗರಣಗಳು ಇದನ್ನೆಲ್ಲ ಬಯಲಿಗೆ ತರುವಲ್ಲಿ ಎಲ್ಲ ಒಂದ್ ಕಡೆ ವಿಫಲರಾಗ್ತಾ ಇದಾರೆ ಅನ್ನುವಂಥದ್ದು ಆ ರೆಬೆಲ್ಸ್ ಟೀಮ್ ನ ಅಜೆಂಡಾ ಅದೇ ಸರ್. ಅದನ್ನ ಇಟ್ಕೊಂಡು ಸೊ ಬದಲು ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಖಂಡಿತ ಸೋಮಣ್ಣ ಅವ್ರು ಕೊಡಿ. ಸಾಕಷ್ಟು ಜನ ಅವರು ಕೂಡ ಹಿರಿಯ ಮುತ್ಸದ್ದಿಗಳು. ಸೊ ಈ ರೀತಿಯ ಬೇಡಿಕೆ ಈಡೇರಬಹುದು ಅಥವಾ ಹೇಗೆ ಸರ್ ಇದು? ನೀವು ಇವಾಗ ಬದಲಾವಣೆ ಒಂದು ಪರ್ವ ಸ್ಟಾರ್ಟ್ ಆಗಿದೆ ಅಂತಂದ್ರೆ, ನೀವು ವಿಜೇಂದ್ರ ಅವರನ್ನ ಬಿಟ್ಟು ವಾಟ್ ನೆಕ್ಸ್ಟ್ ನೋಡಿ. ನೀವು ಈಗ ಸೋಮಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಅವ್ರನ್ನಾಗ್ಲೇ ಸಂಪರ್ಕಿಸಿ ಆಗಿದೆ, ಅವರನ್ನು ಕೇಳಿದ್ದಾರೆ, ಅವರ ಅಭಿಪ್ರಾಯನ ಕೇಳಿದ್ದಾರೆ. ಆದ್ರೆ ಅವ್ರಿಗೆ ಸದ್ಯದ ಮಟ್ಟಿಗೆ ಅವರ ಅಧ್ಯಕ್ಷ ಸ್ಥಾನಕ್ಕೆ ಬರೋದು ಇಷ್ಟ ಇಲ್ಲ. ಅದೊಂದು. ಯಾಕೆ ಇನ್ನೊಂದು ಏನಂತಂದ್ರೆ, ಶೋಭಾ ಕರಂದ್ಲಾಜೆ ಅವ್ರ ಹೆಸರು ಬಂತು, ಸಾಧ್ಯತೆ ಇದೆ ಮುಂದಿನ ನವೆಂಬರ್ ವೇಳೆಗೆ ಏನು ಒಂದು ಚುನಾವಣಾ ದಿಕ್ಕು ಬದಲಾಗತ್ತೆ, ಚುನಾವಣಾ ಒಂದು ಕ್ಷೇತ್ರ ಹಾದಿ ತೆರ್ಕೊಳತ್ತೆ. 28ರ ಒಂದು ಚುನಾವಣೆಗೆ ತಯಾರಿಗಳು ಸ್ಟಾರ್ಟ್ ಆಗುತ್ತೆ ಅವಾಗ್ಲೇನೆ. ಆ ಸಂದರ್ಭದಲ್ಲಿ ಏನು ಮಹಿಳಾ ಸಂಘ
ಒಂದು ಬರುತ್ತೆ. ಯಾಕಂದ್ರೆ ಮೀಸಲಾತಿ ಬರ್ತಾ ಇದೆ, ಕೇಂದ್ರದಲ್ಲಿ ಏನು ಮಹಿಳಾ ಮೀಸಲಾತಿ ಆಗಿದೆ ಅದು ಮುಂದಿನ ಚುನಾವಣೆ ವೇಳೆಗೆ ಅಥವಾ ಅದರ ನಂತರದ ಚುನಾವಣೆ ವೇಳೆಗೆ ಅದು ಎಲ್ಲ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಅರವಿಂದ್ ಬೆಲ್ಲದು ಮತ್ತೆ ವಿ ಸುನೀಲ್ ಕುಮಾರ್ ಅವರು ಮಾಜಿ ಸಚಿವರು ನೋಡಿ, ಇವ್ರ ಹೆಸರು ಕೂಡ ತೇಲ್ ಬರ್ತಾ ಇದೆಯಲ್ಲ ಸರ್ ಅಧ್ಯಕ್ಷ. ಖಂಡಿತವಾಗ್ಲೂ ಅರವಿಂದ್ ಬೆಲ್ಲದವರು ಉಪನಾಯಕರಾಗಿ ಮಾಡಿದ್ದಾರೆ, ವಿಧಾನಸಭೆ ಉಪನಾಯಕರ ಪಟ್ಟಿಲಿದೆ, ಅರ್ಹತೆ ಇದೆ. ಆದ್ರೆ ಒಂದೇ ಭಾಗಕ್ಕೆ ಸೀಮಿತವಾಗಬಾರ್ದು. ನೀವು ವಿಜೇಂದ್ರ ಅವ್ರನ್ನ ಏನಕ್ಕೆ ತಗೊಂಡ್ಬಂದಿದ್ದಾರೆ? ಮಾಜಿ ಸಿಎಂ ಯಡಿಯೂರಪ್ಪನ ಮಗ, ಫೇಸ್ ವ್ಯಾಲ್ಯೂ ಇದೆ. ಒಂದು ಸಮುದಾಯ ಕೂಡ ಅವರನ್ನ ಬಿಂಬಿಸುತ್ತೆ. ಆದ್ರೆ ಇಲ್ಲಿ ಏನ್ ಡಿಫ್ರೆನ್ಸಿಯೇಷನ್ ಆಗಿದೆ ಅಂದ್ರೆ ಇವರೆಲ್ಲ ಒಟ್ಟಿಗೆ ಯಡಿಯೂರಪ್ಪ ಅವ್ರ ಜೊತೆಲೇ ಇದ್ದಂತವ್ರು. ನೀವು ಬಹಳ ಗಮನಿಸಬೇಕಾಗತ್ತೆ. BP ಹರೀಶ್ ಆಗ್ಲಿ, ಸಿದ್ದೇಶ್ವರ ಆಗ್ಲಿ, ಎಲ್ಲರೂ ಕೂಡ ಅವರು ಯಡಿಯೂರಪ್ಪನವರ ಪಡಸಾಲೆಯಲ್ಲೇ ಬೆಳೆದವರು, ಅವರ ಆಣತಿಯನ್ನ ಪಾಲಿಸಿದವರು. ಆದ್ರೆ ಅಪ್ಪನ ಒಪ್ಕೊಂತಾರ, ಮಗನ್ ಒಪ್ಕೊಳಲ್ಲ ಅಂತಂದ್ರೆ ಹೇಗೆ? ಆತರ ಒಂದು ಪರಿಸ್ಥಿತಿ ಬರುತ್ತೆ ಸರ್. ಇನ್ನು ಸುನೀಲ್ ಕುಮಾರ್ ಏನಾಗ್ಬೋದು ಸರ್? ಅಂದ್ರೆ ಸುನೀಲ್ ಕುಮಾರ್ ಅವರು ಕೂಡ ಮಾಜಿ ಸಚಿವರು ಕೂಡ, ಅವರು ಕೂಡ ರೇಸ್ ನಲ್ಲಿ ಇದ್ದಾರೆ. ಖಂಡಿತವಾಗ್ಲು ಸುನೀಲ್ ಕುಮಾರ್ ಅವರು ಇದ್ದಾರೆ. ಆದ್ರೆ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಇರ್ತಕ್ಕಂತ ನಮ್ಮ ಬಾತ್ಮೀದಾರರು ಹಾಗೂ ನಮ್ಮಲ್ಲಿರ್ತಕ್ಕಂಥ ನಮ್ಮ ವಿಶ್ವಸನೀಯ ಮೂಲಗಳ ಪ್ರಕಾರ ಏನ್ ಹೇಳ್ತಾರೆ, ವಿಜಯೇಂದ್ರ ಅವರು ಸದ್ಯದ ಮಟ್ಟಿಗೆ ಬದಲಾವಣೆ ಆಗೋದು ಚಾನ್ಸೇ ಇಲ್ಲ, ಅವರೇ ಮುಂದುವರಿತಾರೆ. ಖಂಡಿತವಾಗ್ಲು ನೋಡಿ, ನವೆಂಬರ್ ತನಕ ಬಿಜೆಪಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನಿನ್ನೆ ಏನು ಪದಾಧಿಕಾರಿಗಳನ್ನ ಎಲ್ಲ ನಿಮ್ಗೆ 3 ಜಿಲ್ಲೆಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಒಂದು ಸಂಘಟನೆ ದೃಷ್ಟಿಯಿಂದ ಬಂದಿದೆ. ನೋಡಿ, ಸೋಮಣ್ಣ ಅವ್ರಿಗೆ ಯಾವ್ದಾನ ಒಂದು ಸ್ಥಾನ ಬರಬೇಕಾಗಿತ್ತು, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರು. ಅವ್ರ ಮಗ ಇವಾಗ ಅರುಣ್ ಸೋಮಣ್ಣ ಅವ್ರು ಬಂದಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಅವರು ಜವಾಬ್ದಾರಿ ವಹಿಸ್ಕೊಂಡೆ ಸಂಘಟನೆ ದೃಷ್ಟಿಯಿಂದ. ನೋಡಿ, ಆತರ ಎಲ್ಲ ಬರುತ್ತೆ. ನೋಡಿ, ಇವಾಗ ನೀವೆಲ್ಲ ಯುವ ಸಮುದಾಯವನ್ನ ಬೆಳೆಸ್ಬೇಕಾಗತ್ತೆ. ಆ ಬೆಳವಣಿಗೆ ದೃಷ್ಟಿಯನ್ನು ಅವರು ಗಮನಿಸಿದ್ದಾರೆ. ಆದ್ದರಿಂದಾಗಿ ಹೆಚ್ಚಾಗಿ ಇದನ್ನ ಅವರು ದಂಡಯಾತ್ರೆ ಹೊಡ್ಕೊಂಡ್ ಬಂದ್ರು ಕೂಡ ಭಿನ್ನರ ಪಡೆಯ ಒಂದು ಸಕ್ರಿಯವಾಗಿ ತೋರಿಸ್ಕೊಂಡ್ರು ಕೂಡ ಮಾಧ್ಯಮಗಳ ಮುಂದೆ ತೋರಿಸ್ಕೊಂಡ್ಬೇಕು ಹೊರತು ಹೈಕಮಾಂಡ್ ಮಟ್ಟದಲ್ಲಿ ಇದೇನು ಬೆಳೆ ಬೇಯೋಲ್ಲ. ಇನ್ನು ನೀವು ಹೇಳಿದ್ರಿ BY ವಿಜೇಂದ್ರ ಅವರೇ ಬಹುತೇಕ ಮುಂದುವರಿತ ಅಧ್ಯಕ್ಷ ಸ್ಥಾನದಲ್ಲಿ ಅಂತೇಳಿ. ಪಾಪ ಯತ್ನಾಳ್ ಅವ್ರ ಕತೆ ಏನ್ ಸರ್? ಎರಡೊತ್ತು ಬಾಯಿ ಬಡ್ಕೊಳ್ತಾ ಇದ್ರು. ಯತ್ನಾಳ್ ಎಲ್ಲೋ ಒಂದ್ ಕಡೆ ಕಾಣೆ ಆಗ್ಬಿಟ್ಟಿದಾರ ಯತ್ನಾಳ್ ಅಂತ ಹೇಳಿ. ನೋಡಿ, ಅದೊಂದು ಅಜ್ಞಾತವಾಸ ಅನುಭವಿಸ್ಬೇಕು ಅವರು. ಅಜ್ಞಾತವಾಸ ಅನುಭವಿಸಿ ಖಂಡಿತವಾಗ್ಲೂ ಬಿಜೆಪಿ ಬರುವಂತ ಎಲ್ಲ ಸೂಚನೆಗಳು ಇದೆ. ಈಗಾಗಲೇ ಈಶ್ವರಪ್ಪ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಈಶ್ವರಪ್ಪನವರ ಮಾತು ಗೊತ್ತು. ಅದರಿಂದಾಗಿ ಒಂದ್ ಸ್ವಲ್ಪ ತಡೀರಿ, ನೆಕ್ಸ್ಟ್ ಎಲೆಕ್ಷನ್ ನೋಡಿ ಖಂಡಿತವಾಗ್ಲೂ ರಿಪೇರಿ ಕೆಲಸ ಆಗ್ಬೋದಾ ಸರ್? ಖಂಡಿತವಾಗ್ಲೂ ರಿಪೇರಿ ಕೆಲಸ ಆಗತ್ತೆ. ನೋಡಿ, ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ನಡ್ಕೊಳ್ಬೇಕಾದಾಗ ಕ್ಷಣಕ್ಕೂ ಮೈ ಎಚ್ಚೆತ್ಕೊಂಡಿರ್ಬೇಕು. ನೋಡಿ, ನೀವು ಅಧ್ಯಕ್ಷರು ಕರೆಕ್ಟ್ ಆಗಿರ್ಬೇಕು. ಸರ್ಕಾರದ ವಿರುದ್ಧ ಅವರು ಏನ್ ದಾರಿ ತಪ್ತಾ ಇದ್ದಾರೆ ಅದನ್ನ ಸಮರ್ಥವಾಗಿ ಜನರ ಮುಂದೆ ತರಬೇಕಾಗತ್ತೆ, ಅವರನ್ನು ಸರಿ ದಾರಿ ತರಬೇಕಾಗತ್ತೆ. ಆದ್ರೆ ಎಲ್ಲೋ ಜನರ ಭಾವನೆಯಲ್ಲೂ ಇದೆ ಮತ್ತು ನಮ್ಮ ಮಾಧ್ಯಮಗಳು ಅವಾಗ ಟೀಕೆ ಮಾಡ್ತಾ ಇರತ್ತೆ. ಸಮರ್ಥವಾಗಿ ಒಬ್ರು ವಿಪಕ್ಷ ನಾಯಕರು ಸಮರ್ಥವಾಗಿಲ್ಲ, ಅಧ್ಯಕ್ಷರು ಸರಿಯಾಗಿಲ್ಲ, ಆದ್ಮೇಲೆ ಬಿಜೆಪಿ ಹೇಗೆ ಅಂತ ಬರುತ್ತೆ. ಆದ್ರೂ ಕೂಡ ಬಹಳ ಹಿರಿಯ ನಾಯಕರು, ಅಶೋಕ್ ಅವರು ವಿಪಕ್ಷ ನಾಯಕರಾಗಿದ್ದಾರೆ, ಬಹಳ ಹಿರಿಯ ನಾಯಕರು, ಅನುಭವಿಗಳು. ಆದ್ರೆ ಮೊನ್ನೆ ಅವರು DK ಶಿವಕುಮಾರ್ ಹತ್ರ ಹೋಗಿ ಮಾತುಕತೆ ನಡೆಸ್ಕೊಂಡ್ ಬಂದಾಗ ವಾರ್ಡ್ಗಳ ಮಟ್ಟದ GBA ವಾರ್ಡ್ಗಳ ಮಟ್ಟದಲ್ಲಿ ಎಲ್ಲ ಒಬ್ಬ ವಿಪಕ್ಷ ನಾಯಕರು ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ಬಹಳಷ್ಟು ಅವ್ರಿಗೆ ಬುದ್ಧಿಮಾತು ಹೇಳಿದ್ದಾರೆ. ಅದು ಹೇಳ್ಬಾರ್ದು. ಆದ್ರೂ ಕೂಡ ಅಲ್ಲಿ ಏನಿದೆ, ವಿಪಕ್ಷ ನಾಯಕ ಅಂದ್ರೆ ಶಾಡೋ CM ಅಂತ ಹೇಳ್ತಾರೆ. ಆ ಲೆವೆಲ್ ನ ಅಲ್ಲಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಯಾವುದೇ ಇವಾಗ ನೀವು ಹಿಂದೆ ಎಲ್ಲ ನೋಡ್ಬೇಕಾಗಿತ್ತು, ವಿಪಕ್ಷ ನಾಯಕರಂದ್ರೆ ಅವ್ರಿಗೊಂದು ಅದೇ ಒಂದು ಬಲ ಇದೆ, ಗತ್ತಿರುತ್ತೆ, ಬಲ ಇರುತ್ತೆ. ಒಂದು ಆಫೀಸಸ್ ಲೆವೆಲ್ಸ್ ಅಲ್ಲಿ ಮೀಟಿಂಗ್ ಮಾಡೋಂತ ಗತ್ತನ್ನ ಸಮರ್ಥವಾಗಿ ಎದುರಿಸಿದ್ರೆ ಸಿದ್ದರಾಮಯ್ಯನವರಲ್ವಾ ಸರ್? ಖಂಡಿತವಾಗ್ಲು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗಮನ ಸೆಳೆದ್ರು. ಸಿದ್ದರಾಮಯ್ಯ ಅವ್ರಿಗೆ ಏನಂದ್ರೆ ಅನುಭವ ಇತ್ತು. ಅವ್ರ ಅನುಭವದಲ್ಲಿ ಮತ್ತು ಸಾಕಷ್ಟು ಅದು ಹೋಮ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ವಿರೋಧ ಪಕ್ಷದಲ್ಲಿ ಅಷ್ಟೇ ಸಮರ್ಥವಾಗಿ ನಿಭಾಯಿಸಿದ್ದು ಯಡಿಯೂರಪ್ಪನವರು ಅಂತಾನು ಹೇಳ್ಬೋದಲ್ಲ ಸರ್? ಹೌದು, ಯಡಿಯೂರಪ್ಪ, BB ಶಿವಪ್ಪನವರು ಇದ್ರು, ಜಗದೀಶ್ ಶೆಟ್ಟರ್ ಆಗಿದ್ರು. ಅಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೊದ್ಲೇ ಯಾವ್ದು ಇವಾಗ ನೀವು ಇಷ್ಟ ತನಕ ದೆಹಲಿಗೆ ಹೋಗೋ ತನಕ ಬಿಡ್ಲೇಬಾರ್ದಾಗಿತ್ತು. ಯಾಕೆ ಹೋದ್ರಪ್ಪ, ಅವ್ರು ಬಿಟ್ರಪ್ಪ, ನೀವು ಏನೇ ನೀವು ಇಲ್ಲೇ ಸಮಸ್ಯೆ ಇದ್ರೆ ಇಲ್ಲೇ ಬಗೆಹರಿಸ್ಬೇಕಾಯ್ತು, ಅವ್ರು ಕೂರ್ಸ್ಕೊಬೇಕಾಗಿತ್ತು. ನಮ್ದೆಲ್ಲ ಅಧ್ಯಕ್ಷ ಅಂತಂದ್ಮೇಲೆ ಅವ್ರನ್ನ ಕೂರ್ಸಿ ಮಾತಾಡಿ ಅವ್ರ ಸಮಾಧಾನ ಪಡಿಸ್ಬೇಕಾದ್ರೆ ಅವ್ರ ಜವಾಬ್ದಾರಿ. ನೀವು ಆಗಲ್ಲ, ಅವರು ಆಗಲ್ಲ ಅಂತಂದ್ರೆ ಈ ರೀತಿ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ಮೇಲ್ನೋಟಕ್ಕೆ ಅವ್ರ ನಗೆಪಾಟಲಿಗೆ ಈಡಾಗ್ತೀವಿ ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ ಸರ್. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತನಾಡೋದಾದ್ರೆ ಸರ್, ಈಗ ರೇಸ್ ನಲ್ಲಿ ಹಂಗೊಮ್ಮೆ ಏನಾದ್ರು ನಿರ್ಮಲಾ ಸೀತಾರಾಮ್ಗೆ ಮಹಿಳಾ ಅಧ್ಯಕ್ಷ ಸ್ಥಾನ ಕೊಟ್ಬಿಟ್ರೆ ಅದು ಇತಿಹಾಸ ಆಗ್ಬಿಡುತ್ತಲ್ವ ಸರ್? ಖಂಡಿತವಾಗ್ಲು ನೋಡಿ, ನಿರ್ಮಲಾ ಸೀತಾರಾಮ್ ಕೂಡ ರೇಸ್ ಅಲ್ಲಿ ಇದ್ದಾರೆ, ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ, ಜೊತೆಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದ್ದಾರೆ, ಇನ್ನು ಕೇಂದ್ರ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಇದ್ದಾರೆ, ಜೊತೆಯಲ್ಲಿ ಭೂಪೇಂದ್ರ ಯಾದವ್ ಅವರು. ಸೊ ಇಷ್ಟು ಜನ ರೇಸ್ ನಲ್ಲಿ ಇದ್ದಾರೆ.
ಹಂಗೊಮ್ಮೆ ಸರ್ ಮುಂದಿನ ಚುನಾವಣೆ ಕೇರಳ ಬರುತ್ತೆ, ಕೇರಳ, ತಮಿಳುನಾಡು, ಪುದುಚೇರಿ, ಈ ಎಲ್ಲ ಚುನಾವಣೆಗಳನ್ನ ಗಮನದಲ್ಲಿ ಇಟ್ಕೊಂಡು ಒಬ್ಬ ಯಶಸ್ವಿ ಮಹಿಳಾ ನಾಯಕಿ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅವ್ರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಕೊಟ್ರೆ ಒಂದು ಇತಿಹಾಸ ನಿರ್ಮಾಣ ಆಗ್ಬಿಡ್ಬೋದು. ಖಂಡಿತವಾಗ್ಲೂ ಇದು ನಡೀತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಕೊಟ್ರೆ ಏನಾಗಬಹುದು? ಅವರು ಬುದ್ಧಿಜೀವಿಗಳು, ಪರವಾಗಿಲ್ಲ, ಒಂದು ಇಂಟೆಲೆಕ್ಚುಯಲ್ ಆಗಿದ್ದಾರೆ ಮತ್ತು ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ಸಾಮರ್ಥ್ಯ ಮತ್ತು ಜಾಣ್ಮೆ ಇದೆ. ನೀವು ಯಾವುದೇ ಒಂದು ಪೊಸಿಷನ್ ಅಲ್ಲೇ ಬಂದಾಗ ರಾಷ್ಟ್ರಾಧ್ಯಕ್ಷ ಅಂತಂದರೆ ಅವ್ರಿಗೆ ಬೇರೆ ಆದಂಥ ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲರೂ ರಾಜ್ಯಗಳು ಅವ್ರ ಅಡಿಲಿ ಬರುತ್ತೆ. ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಅವ್ರು ಯಾಕೆ ನೀವು ಪರ್ಪಸ್ಫುಲ್ ಆಗಿ ಹೇಳ್ತಾ ಇದ್ದೀರಾ ಅಂತಂದರೆ, ಪಶ್ಚಿಮ ಬಂಗಾಳ ಚುನಾವಣೆ ಇದೆ, ಅಲ್ಲಿ ಮಮತಾ ಬ್ಯಾನರ್ಜಿ ಬರ್ತಾರೆ, ಮಹಿಳೆ ಬರ್ತಾರೆ. ನೆಕ್ಸ್ಟ್ ಈಗ ತಮಿಳ್ನಾಡು ಬರುತ್ತೆ, ತಮಿಳ್ನಾಡು ಮೂಲದವರು. ತಮಿಳ್ನಾಡಲ್ಲಿ ಆಡದಿ ತೂಗಿ ಎಲ್ಲ ಭಾಷೆ ಅವ್ರಿಗೆ ಗೊತ್ತು, ತಮಿಳು ಗೊತ್ತು, ತೆಲುಗು ಗೊತ್ತು, ಸ್ವಲ್ಪ ಕನ್ನಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದ್ದಾರೆ, ಹಿಂದಿಯಲ್ಲಿ ಚೆನ್ನಾಗಿದ್ದಾರೆ. ಹೀಗೆ ಎಲ್ಲ ಭಾಷೆಗಳ ಪ್ರಾವೀಣ್ಯತೆ ಅವ್ರಿಗಿದೆ. ಹಾಗಾಗಿ ಅವರನ್ನ ತಂದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅದರಿಂದ ಲಾಭ ಆಗುತ್ತೆ ಹೊರತು ಯಾವುದೇ ರೀತಿಯಂತ ಹಿನ್ನಡೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಹಿಂದೆ ಅವರು ಅಮಿತ್ ಶಾ ಅವರು ಇರ್ತಾರೆ, ಟಾಪ್ ಗ್ರೇಡ್ ಅಲ್ಲಿ ಬರುತ್ತೆ, ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂತಾರೆ. ಯಾಕಂತಂದ್ರೆ ಈಗ ಆರ್ಥಿಕ ನೀವು ಯಾರೇ ಎಷ್ಟೇ ಟೀಕೆ ಮಾಡಿದ್ರು ಕೂಡ ನಿರ್ಮಲಾ ಸೀತಾರಾಮನ್ ಅವರನ್ನ ವಿತ್ತ ಸಚಿವರಾಗಿ ಮುಂದುವರಿಸಿದ್ರು. ಆದರೆ ಅವ್ರು ತೋರಿಸಿದ್ದಾರೆ. ಇವಾಗ GDP ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದೆ. ನೀವು ರೂಪಾಯಿ ಏನೇ ಕುಸ್ತಿದೆ ಅಂತ ಹೇಳ್ಬೋದು, ಆದರೆ ನಮ್ಮ ಭಾರತದ ಆರ್ಥಿಕತೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ತುಂಬ ಚೆನ್ನಾಗಿದೆ. ನೀವು ಗ್ರಾಫ್ ಮೇಲೆ ಹೋಗ್ತಾ ಇದೆ ಹೊರತು ಕೆಳಗಡೆ ಇಳಿತಾ ಇಲ್ಲ. ಅಂದ್ರೆ ಅದ್ರ ಕ್ರೆಡಿಟ್ ಇವ್ರಿಗೆ ಸಲ್ಲುತ್ತೆ ಅಂತ. ಖಂಡಿತವಾಗ್ಲು. ಯಾಕಂತಂದ್ರೆ ಇವ್ರೊಬ್ಬರಿಗೆ ಸಲ್ಲುತ್ತೆ ಅಂತಲ್ಲ, ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರು ನಿಭಾಯಿಸ್ತಾ ಇದ್ದಾರೆ ಮತ್ತು ಏನಂತ ದೂರದೃಷ್ಟಿ ಇರಬೇಕಾಗತ್ತೆ. ಆ ದೂರದೃಷ್ಟಿ ಹೆಂಗೆ ಅಂತಂದ್ರೆ ಸಾಕಷ್ಟು ಇಂಪೋರ್ಟ್ ಕಮ್ಮಿ ಮಾಡ್ಕೊಬೇಕು. ಅಂದ್ರೆ ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ಳೋ ವಸ್ತುಗಳಿರುತ್ತಲ್ಲ ಅದೆಲ್ಲ ಕಮ್ಮಿ ಮಾಡ್ಬೇಕಾಗತ್ತೆ. ಎಕ್ಸ್ಪೋರ್ಟ್ಸ್ ಅಂತಂದ್ರೆ ನಾವು ಹೆಚ್ಚಾಗಿ ರಫ್ತು ಮಾಡ್ಬೇಕಾಗತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈಗಾಗಲೇ ನೀವು ಯಾಕೆ ನಿರ್ಮಲಾ ಸೀತಾರಾಮನ್ ಅವರನ್ನು ನಾವು ಅಷ್ಟೊಂದು ಪ್ರೈಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನೋಡಿ ನೀವು ಜಗತ್ತಿನ 70% ಜಗತ್ತಿನ 70% ಚುಚ್ಚುಮದ್ದುಗಳು ಭಾರತದಿಂದ ಹೋಗುತ್ತೆ. ನೋಡಿ, ನೀವು ಕೋವಿಡ್ಗೆ ವ್ಯಾಕ್ಸಿನ್ ಕಂಡಿಡಿದವ್ರು ನಾವು ಭಾರತೀಯರು ಅಂದ್ರೆ ವಿಶೇಷವಾದ ಒಂದು ಗೌರವ ಇದೆ. ಹಂಗೆ ನಾವು ಏನು ಔಷಧ ವಲಯ ಇದೆಯಲ್ಲ ಅದರಲ್ಲಿ ಒಂದು ಪಾರಪತ್ಯ ವಹಿಸಿದ್ದೀವಿ. ಅದೇ ರೀತಿ ನಾವು ಸಾಫ್ಟ್ವೇರು ಮತ್ತು ಫ್ಯಾಬ್ರಿಕ್ಸು, ಟೆಕ್ಸ್ಟೈಲ್ಸು ಅಂತ ಎಲ್ಲ ವಿಧದಲ್ಲೂ ಕೂಡ ಈಗ ಭಾರತ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಬಲಿಷ್ಠವಾಗ್ತಾ ಇದೆ. ನೀವು ಏನು ಅಮೆರಿಕಾದಲ್ಲಿ 50% ಟ್ಯಾರಿಫ್ ಜಾಸ್ತಿ ಮಾಡಿದ್ರು ಕೂಡ ಈ ಸಸ್ಟೈನ್ ಮಾಡೋದಕ್ಕೆ ಈ ಎಲ್ಲ ಅಂಶಗಳು ಕೂಡ ಅಳವಡಿಕೆ ಆಗುತ್ತೆ. ಇದನ್ನ ಚಾಕಚಕ್ಯತೆಯಿಂದ ಅಂದ್ರೆ ಮಾಮೂಲಿಯಾಗಿ ತಗೊಳಕ್ ಹೋಗಲ್ಲ. ಒಂದು ರಾಷ್ಟ್ರದ ಹಿತಾಸಕ್ತಿ ಮತ್ತು ಅದರಲ್ಲಿ ಆರ್ಥಿಕತೆ ತುಂಬಾ ಬರುತ್ತೆ. ಆ ನಿಟ್ಟಿನಲ್ಲಿ ಮಹಿಳೆಯಾಗಿ ಅವರು ದಿಟ್ಟ ಕ್ರಮ ಕೈಗೊಂಡಿದ್ದಾರೆ. ಅದರ ಫಲವಾಗಿ ಇವಾಗ ಆರ್ಥಿಕತೆ ಹಂಗಾಗಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಇವ್ರಿಗೆ ಒಲಿದು ಬಂದ್ರು ಕೂಡ ಬಿಜೆಪಿಗೆ ಇದು ಪ್ಲಸ್ ಆಗುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಅದು ಹೇಳ್ತಾರೆ, 2047ಗೆ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಮಹಿಳೆಯವರು ಒಂದು ದಾಪುಗಾಲು ಹಾಕ್ಲಿ ಬಿಡಿ. ಬಿಜೆಪಿಯಲ್ಲಿ ಅದೊಂದು ಬದಲಾವಣೆ ಬರ್ತಾ ಇದೆ, ಸೀರಿಯಸ್ ಆಗಿ ನಡೀತಾ ಇದೆ. ತಮಿಳ್ನಾಡಿಗೆ ಅವರು ಏನಾದ್ರು ಬಂದ್ರೆ ದಕ್ಷಿಣ ಭಾರತಕ್ಕೆ ಹೊಸ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ನೆಕ್ಸ್ಟ್ ಚುನಾವಣೆ ಬರ್ತಾ ಇರೋದ್ರಿಂದ ಈ ದಕ್ಷಿಣ ಭಾರತದಲ್ಲೇ ಚುನಾವಣೆ ಇರ್ತಾ ಇರೋದು. ಯಾಕಂದ್ರೆ ತಮಿಳುನಾಡು, ಕೇರಳ, ಪುದುಚೇರಿ ಎಲ್ಲ ಬರೋದು ದಕ್ಷಿಣ ಭಾರತದಲ್ಲಿ. ಆ ಕಾರಣಕ್ಕೆ ನಿರ್ಮಲಾ ಸೀತಾರಾಮನ್ ಬಂದ್ರು ಕೂಡ ನೀವು ಅಚ್ಚರಿ ಪಡಬೇಕಾಗಿಲ್ಲ. ಸರ್, ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬರೋದಾದ್ರೆ ಕಡೆಯದಾಗಿ ಸರ್, ಇಲ್ಲೂ ಕೂಡ ಆಗೊಮ್ಮೆ ಏನಾದ್ರು ಮಹಿಳೆಗೆ ಏನಾದ್ರೂ ಅವಕಾಶ ಸಿಕ್ಕಿದ್ದಲ್ಲಿ ಖಂಡಿತವಾಗ್ಲು ನೋಡಿ, ಮಹಿಳೆಯರು ಬಂದ್ರೆ ನೀವು ಪ್ರಥಮ ಸಾಲಿನಲ್ಲಿ ಬರೋದು ನೋಡಿದ್ರೆ ಶೋಭಾ ಕರಂದ್ಲಾಜೆ ಅವರು. ಕಳೆದ ಬಾರಿನೇ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತರಬೇಕು ಅಂತ ಎಲ್ಲ ನಿರ್ಧಾರ ಆಗೋಗಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗಿರೋ ಕಾರಣ ಅದ್ರ ಕಡೆ ರಾಷ್ಟ್ರ ರಾಜಕಾರಣಕ್ಕೆ ಅವರನ್ನ ಜಾಸ್ತಿ ಅವ್ರನ್ನ ಒತ್ತು ಕೊಡಬೇಕಾಗಿರೋ ದೃಷ್ಟಿಯಿಂದ ಅವರನ್ನ ಕರ್ಕೊಂಡ್ಬಂದು ಬೆಂಗಳೂರು ಉತ್ತರ ಭಾಗದಲ್ಲಿ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಬರುವ 28 ಅಷ್ಟೊತ್ತಿಗೆ ಇಲ್ಲಿ ರಾಜ್ಯ ಚುನಾವಣೆ, ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಮುಂದಿನ 26 ನವೆಂಬರ್ ಒಳಗೆ 3 ವರ್ಷ ಮುಗಿಯುತ್ತೆ ವಿಜೇಂದ್ರ ಅವ್ರದ್ದು. ಖಂಡಿತವಾಗ್ಲೂ ಶೋಭಾ ಕರಂದ್ಲಾಜೆ ಅವರು ಬರ್ಬೋದು. ಅದೇ ರೀತಿಯಲ್ಲಿ CT ರವಿ ಅವರು ಇದ್ದಾರೆ. CT ರವಿ ಅವರು ಕೆಲವೊಂದು ಬಾರಿ ಅವರ ಹೆಸರು ಕೂಡ ತುಂಬಾ ಮುಂಚೂಣಿಯಾಗಿ ಬಂತು. ಅವ್ರು CT ರವಿ ಅವರು ಇದ್ದಾರೆ. ಏನು ಬದಲಾವಣೆ ಬರ್ತಾ ಇದ್ರೆ, ಆದ್ರೆ ನವೆಂಬರ್ ತನಕ ವಿಜೇಂದ್ರ ಅವರು ಮುಂದುವರಿಯೋದು ಶತಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಮಹಿಳಾ ಒಂದು ಪರ್ವ
ಶುರು ಆದ್ರೂ ಕೂಡ ಆಶ್ಚರ್ಯ ಪಡಬೇಕು. ಖಂಡಿತವಾಗ್ಲು. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಜೊತೆಯಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ? ಇಷ್ಟೊತ್ತು ಈ ಎಲ್ಲ ವಿವರಣೆಗಳನ್ನ ನಮ್ಮ ಸೀನಿಯರ್ ಆದಂತಹ ರಾಮಚಂದ್ರ ಸರ್ ಅವರು ನೀಡಿರುವಂತದ್ದು. ನಿಮ್ಮ ಅನಿಸಿಕೆ ಪ್ರಕಾರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು, ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರು ಯಾರಾಗಬೇಕು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.